ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಬುಧವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ನಾಳೆ ನಿಫ್ಟಿ ಎಕ್ಸ್ಪೈರಿ ಆಗಿರುತ್ತೆ, ಯಾವ ರೀತಿಯಾಗಿರ್ತಾ ಹೋಗ್ಬೋದು ಅಂತ ನೋಡ್ತಾ ಹೋಗೋಣ. ಇವತ್ತು ಮೊದಲನೇದಾಗಿ ಪಾಸಿಟಿವ್ ನೆಗೆಟಿವ್ ನ್ಯೂಸ್. ನಿನ್ನೆ ಅಂತೂ ನನಗೇನು ಗೊತ್ತಿಲ್ಲ ಏನು ಮಾರ್ಕೆಟ್ನಲ್ಲಿ ನಡೀತಾ ಇದೆ ಅಂತ ಹೇಳಿದ್ದೆ, ಆದರೆ ಇವತ್ತು ಒಂದಿಷ್ಟು ಪಾಸಿಟಿವ್ ನೆಗೆಟಿವ್ ನ್ಯೂಸ್ಗಳಿದೆ. ಏನಿದೆ ನೆಗೆಟಿವ್ ನ್ಯೂಸ್? ಯಾಕೆ ಮಾರ್ಕೆಟ್ ರಿಯಾಕ್ಟ್ ಆಗಿರ್ಬೋದು, ಎಫ್ ಐಗಳು ಸೆಲ್ ಮಾಡಿರ್ಬೋದು ಅಂದರೆ, ಏನು ಒಂದು 10-15% ಟ್ಯಾರಿಫು ಕುದುರುತ್ತೆ ಇಂಡಿಯಾಗೆ ಡೀಲು US ಮಧ್ಯೆ ಅಂತ ಇತ್ತು. ಅದು ಇವಾಗ ಸುಮಾರು ಅಫಿಷಿಯಲ್ಸೇ ಅನ್ಅಫಿಷಿಯಲ್ ಆಗಿ 20-25% ಬಂದು ಕೂರೋ ಥರ ಕಾಣಿಸ್ತಾ ಇದೆ ನಮಗೆ ಟ್ಯಾರಿಫು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಅದಕ್ಕೆ ಮಾರ್ಕೆಟ್ ಯಾವಾಗಲೂ ಮುಂದೆ ಇರುತ್ತೆ, ನ್ಯೂಸ್ಗಳು ಆಮೇಲೆ ಬರುತ್ತೆ ಅಂತ ನಾವು ಮಾತಾಡ್ತಾ ಇದ್ವಿ. ಹಾಗಾಗಿ ಅದು ಒಂದು ಫ್ಯಾಕ್ಟರ್ ಆಗಿರ್ಬೋದು ಮಾರ್ಕೆಟ್ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡೋದಕ್ಕೆ. ಜೊತೆಗೆ ಈಗ ರಷ್ಯಾ ಕಡೆಗೆ ಸುನಾಮಿ ಥರ ಸಿಚುವೇಶನ್ ಆಗಿದೆ ಈಗ ಪೆಸಿಫಿಕ್ ಓಷನಲ್ಲಲ್ವಾ, ಅದು ಒಂದು ನೆಗೆಟಿವ್ ನ್ಯೂಸ್ ಆಗಿ ಪರಿಣಮಿಸ್ತಾ ಹೋಗ್ಬೋದು. ಜೊತೆಗೆ ಪಾಸಿಟಿವ್ ನ್ಯೂಸ್ ಅಂತ ನಾವು ನೋಡ್ತಾ ಬರೋದಾದ್ರೆ ಏನಂದರೆ, IMF ಇಂಡಿಯಾದ ಫೋರ್ಕ್ಯಾಸ್ಟನ್ನು ಇವಾಗ FY26 ಅಂದರೆ ಬರೋ ವರ್ಷಕ್ಕೆ 6.4% ಅಂತ ಕೊಟ್ಟಿದ್ದಾರೆ, ವಿಚ್ ಇಸ್ ಎ ಪಾಸಿಟಿವ್ ಸೈನ್ ಅಂತ ವಿಶ್ಲೇಷಣೆ ಬರ್ತಾ ಇದೆ. ನೋಡೋಣ ಇದು ಯಾವ ರೀತಿಯಾಗಿ ಚೇಂಜಸ್ ಆಗುತ್ತೆ ಅಂತ. ಬಟ್ ಟ್ಯಾರಿಫ್ ಡೀಲು ಖಂಡಿತವಾಗ್ಲೂ ಇಂಪಾರ್ಟೆಂಟು. ಆಗಸ್ಟ್ 10 ಬರ್ತಾ ಇದೆ. ಸೊ ಈ ಎಕ್ಸ್ಪೈರಿಗೆ ಏನೋ ಒಂದು ಆಗುತ್ತೆ. ಸೊ L&T ನಿನ್ನೆ ರಿಸಲ್ಟ್ ಬಂದಿತ್ತು, ಇವತ್ತು ಏನೋ ಒಂದು ಅದರಲ್ಲಿ ರಿಯಾಕ್ಷನ್ ಬಂದಿದೆ. ಬಿಕಾಸ್ L&Tನಲ್ಲಿ ತುಂಬ ಒಳ್ಳೆ ಡೀಲ್ಗಳಾಗಿದೆ, ಒಳ್ಳೆಯ ರೀತಿಯಂತ ಡೀಲ್ ಮಾಡಿ ಅವ್ರದ್ದು ಪ್ರಾಫಿಟ್ಟು ಕೂಡ ಚೆನ್ನಾಗಿ ಬಂದಿತ್ತು ಎಕ್ಸಾಕ್ಟಾಗಿ ಮಾರ್ಜಿನ್ನು ಬಂದಿತ್ತು. L&T ಬಗ್ಗೆ ಒಂದು ನಿಮಿಷ, L&T ಅವ್ರದ್ದು ಅರ್ನಿಂಗ್ಸ್ ಇದಕ್ಕೆ ಹೋಗ್ಬಿಡೋಣ, ಮನಿ ಕಂಟ್ರೋಲಲ್ಲಿ ಅಲ್ಲೇ ಗೊತ್ತಾಗ್ತಾ ಹೋಗುತ್ತೆ. ಬಟ್ ನಾನು ನೋಡಿದೆ ಅದರದ್ದು L&T ಕಾಮೆಂಟ್ರಿ ಸ್ಪೆಸಿಫಿಕಾಗಿ ಕೇಳೋಕ್ಕಾಗಿಲ್ಲ. ಬಟ್ L&T ಪ್ರಾಫಿಟ್ಟು 30% ಜಾಸ್ತಿ ಆಗಿದೆ. ಆಲ್ಮೋಸ್ಟ್ 3617 crore ಪ್ರಾಫಿಟ್ ಬಂದಿದೆ, ವಿಚ್ ಇಸ್ ಆಲ್ಮೋಸ್ಟ್ ಇಯರ್ ಆನ್ ಇಯರ್ ನೋಡಿದ್ರೆ 29.8%. ಸೊ ಆ ಕಾರಣದಿಂದಾಗಿ L&T ಇವತ್ತಿನ ಟಾಪ್ ಗೇನರ್ ಆಗಿತ್ತು. ಟಾಟಾ ಮೋಟರ್ಸು ಒಂದು ಹೊಸ ಅಕ್ವಿಸಿಷನ್ ಮಾಡ್ತಾ ಇದ್ದಾರಲ್ವ, ಐಬೆಕೋ ಅಂತ ಏನೋ ಒಂದು. ಅವರು ಏನಂದರೆ ಟಾಟಾ ಮೋಟರ್ಸು ಇವಾಗ ನಿಮ್ಗೆ ಗೊತ್ತಿದೆ ಪ್ಯಾಸೆಂಜರ್ ವೆಹಿಕಲಲ್ಲಿ ಈಗ ಲ್ಯಾಂಡ್ ರೋವರ್ ಆಗಿರ್ಬೋದು ಅಥವಾ ಇಲ್ಲಿ ಬೇರೆದು ಏನೊಂದು ಇದೆ ಸೆಗ್ಮೆಂಟು, ಅದು ಪ್ಯಾಸೆಂಜರ್ ವೆಹಿಕಲ್ಲು ಅವ್ರದ್ದು ಈ ಕಡೆನೂ ಇದೆ, ಯುರೋಪಲ್ಲೂ ಇದೆ, ಸ್ವಲ್ಪ ಲ್ಯಾಟಿನ್ ಅಮೆರಿಕಾ ಅಲ್ಲೆಲ್ಲ ಇದೆ. ಆದರೆ ಕಮರ್ಷಿಯಲ್ ವೆಹಿಕಲ್ ಸೆಗ್ಮೆಂಟಲ್ಲಿ ಅವ್ರದ್ದು 90% ಬಿಸ್ನೆಸ್ ಇರೋದು ಇಂಡಿಯಾದಲ್ಲೇ, ಹೊರಗಡೆ ಇಲ್ಲ. ಸೊ ಈಗ ಕಮರ್ಷಿಯಲ್ ವೆಹಿಕಲ್ನು ಕೂಡ ಹೊರಗಡೆ ಎಕ್ಸ್ಪ್ಯಾಂಡ್ ಮಾಡ್ಕೊಳೋದಕ್ಕೆ ಆ ಒಂದು ಕಂಪನಿ ಜೊತೆ ಅದು ಅಕ್ವೈರ್ ಆಗಿತ್ತು. ಅದು ಯಾಕೋ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ ಟಾಟಾ ಮೋಟರ್ಸಿಗೆ. ಸೊ 3.45% ಕರೆಕ್ಷನ್ ಬಂದಿದೆ. ಸೊ ಇದನ್ನು ಬಿಟ್ಟು ನೋಡಿದ್ರೆ ಮಿಕ್ಕಿದೆಲ್ಲ ಕೂಡ ಆಲ್ಮೋಸ್ಟ್ ಫ್ಲಾಟಲ್ಲೇ ನಡೀತಾ ಇತ್ತು. ನಿಫ್ಟಿ ನೆಕ್ಸ್ಟ್ 15 ಅಂತ ನೋಡ್ತಾ ಬರ್ತದೆ. ಡಿಮಾರ್ಟಲ್ಲಿ 7% ಅಪೌಂಟ್ ಬಂದಿದೆ. ವರುಣ್ ಬೆವರೇಜಸ್ಸು ನೆನ್ನೆ ಮಾತಾಡಿದ್ವಿ, ಆಲ್ಮೋಸ್ಟ್ 5% ಜಂಪ್ ಆಗಿದೆ ಅವ್ರದ್ದು ಪ್ರಾಫಿಟ್ ಮಾರ್ಜಿನ್ ಎಲ್ಲ ಅಂತ ಬಂದಿತ್ತು. ಐ ಥಿಂಕ್ ಪ್ರಾಫಿಟ್ ಮಾರ್ಜಿನ್ 5% ಜಂಪ್ ಆಗಿದೆ ಅಂತ ಬಂದಿತ್ತು ವರುಣ್ ಬೆವರೇಜಸ್ಸು, ಅದು ಕೂಡ ಜಂಪ್ ಆಗಿದೆ. ಬಟ್ ಡಿಮಾರ್ಟ್ ಟಾಪ್ ಗೇನರ್ ಆಗುತ್ತೆ. ಅದೇ ರೀತಿಯಾಗಿ ಸ್ವಿಗ್ಗಿ ಇಲ್ಲ ಮದರ್ಸನ್ ಸುಮಿ ಅಂತ ಕಾಣಿಸುತ್ತೆ. ಮದರ್ಸನ್ 3.58% ಕರೆಕ್ಷನ್ ಬಂದಿರೋದ್ರ ಮೂಲಕ ಮದರ್ಸನ್ ಇವಾಗ 100 ಲೆವೆಲ್ಗಿಂತ ಕೆಳಗಡೆ ಬಂದುಬಿಟ್ಟಿದೆ ಇವಾಗ. ಸೊ 98 ರೂಪಾಯಿಗೆ ಬಂದುಬಿಟ್ಟಿದೆ. ಸೊ ಇದು ಟಾಪ್ ಲೂಸರ್ ಆಗಿದೆ. ಸೊ ನಿಫ್ಟಿನಲ್ಲಿ ಯಾವ ರೀತಿಯಾಗಿತ್ತು ಮೂವ್ಮೆಂಟ್ ಅಂತ ನೋಡ್ತಾ ಬರ್ತಾರೆ, ನೆನ್ನೆ ಖಂಡಿತವಾಗ್ಲೂ ಒಂದು ಒಳ್ಳೆ ಮೂವ್ಮೆಂಟ್ ಬಂದಿತ್ತು. ಮಾರ್ಕೆಟ್ನಲ್ಲಿ 24,810 ಬಂದು 800 ಮೇಲ್ಗಡೆ ಬಂದು ಕ್ಲೋಸಿಂಗ್ ಆಗಿತ್ತು. ಇವತ್ತು ಯಾವೊಂದು ರೆಸಿಸ್ಟೆನ್ಸ್ ಲೆವೆಲ್ ನಿನ್ನೆ ಚಾರ್ಟ್ ನೋಡಿದ್ರೆ ಕರೆಕ್ಟಾಗಿ ಗೊತ್ತಿರುತ್ತೆ. ಮೇಲ್ಗಡೆ ಹೋದರೆ ಎಲ್ಲಿದೆ 24,883 ರೆಸಿಸ್ಟೆನ್ಸ್ ಇದೆ ಅಂತ ನಾವು ಹಾಕೊಂಡು ಕೂಡ ಹೋಗಿದ್ವಿ. ಇವತ್ತು ನೋಡಿ ಇಡೀ ದಿನ ಆ ರೆಸಿಸ್ಟೆನ್ಸ್ ಲೆವೆಲಲ್ಲಿ ಆಟ ಆಡಿದೆ. ನೆನ್ನೆ ಚಾರ್ಟ್ ನೋಡಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. 24,883 ನಾವು ರೆಸಿಸ್ಟೆನ್ಸ್ ಅಂತ ನೆನ್ನೆ ಮಾತಾಡಿ ಹೋಗಿದ್ವಿ. ಆ ಲೆವೆಲಲ್ಲಿ ಇವತ್ತು ಇಡೀ ದಿನ ರೆಸಿಸ್ಟೆನ್ಸ್ ತೊಗೊಂಡಿದೆ. ಬಟ್ ಸ್ಟಿಲ್ ಒಂದು ಒಳ್ಳೆ ನೋಟಲ್ಲೇ ಕ್ಲೋಸಿಂಗ್ ಆಗಿದೆ. ನೆನ್ನೆ ಇವತ್ತಿನ ಲೋನ್ ಆಗಲಿ ನೆನ್ನೆ ಕ್ಲೋಸಿಂಗ್ನಾಗಲಿ ಅದಕ್ಕಿಂತ ಕೆಳಗಡೆ ಬಂದು ಕ್ಲೋಸ್ ಮಾಡಿಲ್ಲ. 100 ಡೇ ಮೂವಿಂಗ್ ಆವರೇಜಲ್ಲಿ ಸಪೋರ್ಟ್ ತೊಗೊಂಡೆ ಕ್ಲೋಸ್ ಆಗಿದೆ 15 ಮಿನಿಟ್ ಟೈಮ್ ಫ್ರೇಮಲ್ಲಿ ನೋಡೋದಾದರೆ. ಸೊ ಹಾಗಾದರೆ ಏನು 24,883 ಬ್ರೇಕ್ ಆಯಿತು ಅಂದರೆ 25,000ದಿಂದ ಈ ಒಂದು ಗ್ಯಾಪ್ ಇದೆಯಲ್ಲ, 25,000ದಿಂದ 25,050 ಈ ಗ್ಯಾಪ್ ಕಡೆಗೆ ಫಿಲ್ ಆಗೋಕ್ಕೆ ನಿಫ್ಟಿ ಹೋಗ್ತಾ ಹೋಗ್ಬೋದು. ಇಲ್ಲ ಅಂತಂದರೆ ಇಲ್ಲಿ ನೆಗೆಟಿವ್ ಆಗ್ತಾ ಹೋಗುತ್ತೆ. ಹೇಗೇನು ಟ್ಯಾರಿಫ್ ನ್ಯೂಸ್ಗಳು ಖಂಡಿತವಾಗ್ಲೂ ಪ್ಲೇ ಬರುತ್ತೆ. 20-25% ನನ್ನ ಪ್ರಕಾರ ಮಾರ್ಕೆಟು ಅದಕ್ಕೆ ರೆಡಿ ಆಗಿಲ್ಲ. ಆ ಥರ ಏನಾದ್ರು ಟ್ಯಾರಿಫ್ ಬಂತು ಅಂತಂದರೆ ಮಾರ್ಕೆಟ್ ರಿಯಾಕ್ಟ್ ಆಗ್ಬೋದು. ಇನ್ ಕೇಸ್ 20%ಗಿಂತ ಕಮ್ಮಿ ಟ್ಯಾರಿಫ್ ಇಂಡಿಯಾ ಡೀಲ್ ಮಾಡ್ಕೊಳಕ್ಕೆ ಸಾಧ್ಯ ಆಯಿತು ಅಂತಂದರೆ ಅದು ಪಾಸಿಟಿವ್ ನ್ಯೂಸ್ ಕೂಡ ಆಗ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ನೋಡೋದಾದರೆ ಬ್ಯಾಂಕ್ ನಿಫ್ಟಿ ನಿನ್ನೆ ಒಂದು ಪಾಸಿಟಿವಿಟಿ ಕೊಟ್ಟಿತ್ತು, ಇವತ್ತು ಅದು ಕೂಡ ಸೈಡ್ ವೈಸ್ ಆಗಿ ನಿಂತಿದೆ. ಅದೇ ರೀತಿಯಾಗಿ ಇಂಡಿಯಾ ವಿಕ್ಸಲ್ಲೂ ಕೂಡ ಇವತ್ತು ಆಲ್ಮೋಸ್ಟ್ ಕೆಳಗಡೆ ಬಂದಿದೆ, 11 ಲೆವೆಲ್ಗೆ ಬಂದಿದೆ. ವಾಪಸ್ ಒಂದು ಜೋರಾಗಿ ಮೇಲ್ಗಡೆ ಹೋಗಿತ್ತು, ಕೆಳಗಡೆ ಬಂದಿದೆ. ನೋಡೋಣ ಯಾವ ರೀತಿಯಾಗಿ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ ಅಂತ. ಕ್ರೂಡು ಸೂಪರ್ ಡೂಪರ್ ರ್ಯಾಲಿ ನೆನ್ನೆ ವಿಡಿಯೋ ಮಾಡಿದ್ಮೇಲೆ ಒಂದಿಷ್ಟು ರ್ಯಾಲಿಗಳು ಕಂಟಿನ್ಯೂ ಆಗಿದೆ, ಇನ್ನೂ ಕೂಡ ಕಂಟಿನ್ಯೂಷನ್ ಆಗ್ತಾನೆ ಇದೆ. ನಿಮ್ಗೆ ಹೇಳಿದ್ದೆ ಇಲ್ಲಿಂದ ಏನಾದರೂ ಬೌನ್ಸ್ ಬಂತು ಅಂತಂದರೆ ಇದು ಸಿಕ್ಕಾಬಿಟ್ಟು ಜೋರಾಗಿ ಬರುವಂಥ ಬೌನ್ಸ್ ಆಗಿರುತ್ತೆ. ಯಾಕೆಂದರೆ ಒಂದ್ಸಲ ಒಂದು ಡಬ್ಲ್ಯೂ ಪ್ಯಾಟರ್ನ್ಗಿಂತ ಒಂದು ಇನ್ವರ್ಸ್ H&S ಪ್ಯಾಟರ್ನ್ ಮಾಡಿ ಅದನ್ನ ಮಾಡಿ ಇಲ್ಲಿ ಅಟೆಂಪ್ಟ್ ಮಾಡಿ ಮತ್ತೆ ಕೆಳಗಡೆ ಬಂದು ಇಲ್ಲಿ ಬೌನ್ಸ್ ಆಗ್ತಾ ಇರೋಂಥದ್ದು. ಸೊ ಇದಕ್ಕೆ ಬಂದರೆ ಈಗ ವಾಪಸ್ ತುಂಬ ಒಂದು ಶಾರ್ಪ್
ಲೆವೆಲ್ ಹೋಗುತ್ತೆ, 6,000 ಆರಾಮಾಗಿ ಬ್ರೇಕ್ ಮಾಡ್ತೀವಿ ಅಂತ ಮಾತಾಡ್ಕೊಂಡಿದ್ವಿ, ಅದು ಕಾಣಿಸ್ತಾ ಇದೆ. ಸೊ ರಿಮೇನ್ ಬುಲ್ಲಿಶ್, ಯಾರಾದರೂ ಪೊಸಿಷನ್ ಹೋಲ್ಡ್ ಮಾಡಿದರೆ ಕ್ರೂಡಲ್ಲಿ ಇನ್ನೂ ಸ್ವಲ್ಪ ದಿನ ಹೋಲ್ಡ್ ಮಾಡ್ಬೋದು. ಅದೇ ರೀತಿಗೆ ನ್ಯಾಚುರಲ್ ಗ್ಯಾಸು ಮತ್ತೆ ಒಂದು ನೆಗೆಟಿವ್ ರಿಯಾಕ್ಷನ್ ಕೊಡೋ ಥರ ಕಾಣಿಸ್ತಾ ಇದೆ, 268 ಈ ಲೆವೆಲ್ಗೆ ಬಿದ್ದಿದೆ. ಗೋಲ್ಡು ಅಲ್ಲೂ ಕೂಡ ಸಪೋರ್ಟ್ ತೊಗೊತಾ ಇದೆ, ಒಂದೇ ಲೆವೆಲಲ್ಲಿ ನಿಂತಿದೆ. ಸಿಲ್ವರಲ್ಲಿ ಒಂದು ಕರೆಕ್ಷನ್ ಆಯಿತು ಇವತ್ತು, ಒಂದು ಕಂಪೇರ್ ಮಾಡಿದ್ರೆ ಗೋಲ್ಡಿಗೆ ಕಂಪೇರ್ ಮಾಡಿದ್ರೆ. ಕಾಪರು 900 ಲೆವೆಲ್ನ ತಿರ್ಗಾ ಬ್ರೇಕ್ ಮಾಡೋಕ್ಕಾಗಿಲ್ಲ, ಅಲ್ಲಿಂದ ಮತ್ತೆ ಕರೆಕ್ಷನ್ ಬರ್ತಾ ಇದೆ. ನೋಡೋಣ ಎಷ್ಟು ದಿನ ಇದು ಇದೇ ರೀತಿ ಕಂಟಿನ್ಯೂ ಆಗುತ್ತೆ ಅಂತ. USD INR ರಾಕೆಟ್ ಹಾರಿಸಿ ಆಲ್ ಟೈಮ್ ಹೈ ಲೆವೆಲ್ಗೆ ಹೋಗ್ತಾ ಇದೆ. $1 ಈಗ $87.67 ಬಂದು ನಿಂತಿದೆ. ನೋಡಿ ಯಾವ ರೀತಿ ಆಗಿದೆ ಅಂತ. ಸೊ ಸ್ಪೆಸಿಫಿಕ್ ಆಗಿ ನ್ಯೂಸ್ ಅಂತ ಹೇಳೋದಾದ್ರೆ, ಒಂದು ಆಪರೇಷನ್ ರೆವೆನ್ಯೂ ಜಾಸ್ತಿ ಆಗಿದೆ ಕಾರಣದಿಂದಾಗಿ L&Tನಲ್ಲಿ 30% ಗ್ರೋತ್ ಜಾಸ್ತಿ ಆಗಿತ್ತು. ಏಷ್ಯನ್ ಪೇಂಟ್ಸಲ್ಲಿ 6% ಫಾಲ್ ಬಂದಿದೆ ಪ್ರಾಫಿಟಲ್ಲಿ ಅಂತ ಹೇಳಿದರೆ. ವರುಣ್ ಬ್ರೇವರೇಜಸ್ಲಿ 5% ಜಾಸ್ತಿ ಆಗಿತ್ತು. ಇದನ್ನು ಹೊರತುಪಡಿಸಿ ಅಂತ ನಾವು ನೋಡ್ತಾ ಬರೋದಾದರೆ, ಈಗ ರಿಲಯನ್ಸ್ ಇಂಡಸ್ಟ್ರೀಸು ಜಿಯೋ ಫೈನಾನ್ಷಿಯಲ್ ಸರ್ವಿಸಸಲ್ಲಿ ಈಗ 50%ಗಿಂತಲೂ ಜಾಸ್ತಿ ಸ್ಟೇಕನ್ನು ಹೊಂದಬೇಕು. 51% ಅಂಬಾನಿ ಫ್ಯಾಮಿಲಿಯವರೇ ತೊಗೊತೀವಿ ಅಂತ ಹೇಳ್ತಾ ಇರೋದು ನೋಡಿದ್ರೆ ತುಂಬ ಒಂದು ಬುಲ್ಲಿಶ್ ಆಗಿ ಹೋಗ್ತಾ ಇದ್ದಾರೆ ಜಿಯೋ ಫೈನಾನ್ಷಿಯಲ್ಗೆ. ನೋಡಿ, ಪ್ರೊಮೋಟರ್ ಹೋಲ್ಡಿಂಗು, ಪ್ರೊಮೋಟರ್ಗೆ ಕಂಪನಿನಲ್ಲಿರುವಂಥ ಒಂದು ಭರವಸೆ, ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಯಾಕೆಂತಂದರೆ ಆ ಕಂಪನಿನ ಯಾರು ನಡೆಸ್ತಾರೆ, ಅಥವಾ ಅದ್ರ ಬಗ್ಗೆ ಯಾರು ಒಂದು ವಿಷನ್ ಇಟ್ಕೊಂಡಿರ್ತಾರೆ, ಒಂದು ದೃಷ್ಟಿಕೋನ ಇಟ್ಕೊಂಡಿರ್ತಾರೆ, ಅವರಿಗೆ ಅದ್ರ ಮೇಲೆ ಭರವಸೆ ಇಲ್ಲ ಅಂತಂದರೆ ನಿಮ್ಮಂಥ ರಿಟೇಲರ್ಸು ಹೇಗೆ ಅದನ್ನ ತೊಗೊಳಕ್ಕಾಗುತ್ತೆ. ಹಾಗಾಗಿ ಪ್ರೊಮೋಟರ್ ಹೋಲ್ಡಿಂಗು ಒಳ್ಳೆ ಪರ್ಸೆಂಟೇಜ್ ಇರುವಂಥದ್ದು ತುಂಬ ಒಂದು ಸ್ವಾಗತಾರ್ಹ ಬೆಳವಣಿಗೆನೇ ಅದು ಜಿಯೋ ಫೈನಾನ್ಷಿಯಲಲ್ಲಿ ಬೋರ್ಡ್ ಅಪ್ರೂವಲ್ಗೆ ಹೋಗಿದೆ. ಅದು 51%ಗೆ ಈಗ 47% ಇದೆ ಅವ್ರ ಹತ್ರ ಸ್ಟೇಕು. ಅದನ್ನ ಈಗ 51% ಅಂದರೆ ಮೆಜಾರಿಟಿ ಸ್ಟೇಕ್ ಹೋಲ್ಡಿಂಗು ಅವ್ರ ಹತ್ರನೇ ಮಾಡ್ಕೊಳಕ್ಕೆ ನೋಡ್ತಾ ಇದ್ದಾರೆ. ಅದು ಯಾವ ರೀತಿ ಆಗುತ್ತೆ ಅಂತ ನೋಡ್ತಾ ಹೋಗೋಣಂತೆ. ಅದನ್ನು ಬಿಟ್ಟು ಅಂತ ನೋಡ್ತಾ ಬರೋದಾದರೆ, ಕೆಲವೊಂದಿಷ್ಟು PSU ಬ್ಯಾಂಕ್ಗಳಲ್ಲಿ ಒಂದು ಹೊಸ ರೂಲ್ಸ್ ಬಂದಿತ್ತು, ನಿಮಗೆ ಗೊತ್ತಿರ್ಬೋದು. ಏನಂತ, ಪಬ್ಲಿಕ್ ಸೆಕ್ಟರ್ ಯಾವುದೇ ಕಂಪ್ನಿಗಳಲ್ಲಾಗಲಿ ಪಬ್ಲಿಕ್ ಹೋಲ್ಡಿಂಗು ಮಿನಿಮಮ್ ಇಷ್ಟಿರಬೇಕು, ಅಂದರೆ ಪ್ರಮೋಟರ್ ಹೋಲ್ಡಿಂಗು 75%ಗಿಂತ ಜಾಸ್ತಿ ಇರುವ ಹಾಗಿಲ್ಲ ಅಂತ ಸೆಬಿ ರೂಲ್ಸ್ ಮಾಡಿತ್ತು. ಒಂದು 4-5 ಬ್ಯಾಂಕ್ಗಳು ಇನ್ನೂ ಒಂದು ವರ್ಷ ಗಡುವು ಕೊಡಿ ನಮಗೆ ಇಳಿಸ್ಕೊಳಕ್ಕೆ ಅಂತ ಕೇಳಿದ್ದಾರೆ. ಅಂದರೆ ಅದನ್ನ ಡಿಅಲೋಕೇಟ್ ಮಾಡಿ, ಡೈಲ್ಯೂಷನ್ ಮಾಡಿ ಬೇರೆಯವರಿಗೆ ಹಂಚಬೇಕು. ಅದು ಪಬ್ಲಿಕ್ಕಿಗೆ ಬರಬೇಕು. ಪಬ್ಲಿಕ್ ಅಂದರೆ ನಾವು ಸೇರ್ಕೊತೀವಿ, FIDAಗಳು ಎಲ್ಲರೂ ಸೇರ್ಕೊತಾರೆ. ಯಾವ್ಯಾವುದು ಅಂದರೆ ಇಂಡಿಯನ್ ಓವರ್ಸೀಸ್ ಬ್ಯಾಂಕು, ಯುಕೋ ಬ್ಯಾಂಕು, ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕು, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಇದೆಲ್ಲದರಲ್ಲೂ ಕೂಡ 75%ಗಿಂತ ಜಾಸ್ತಿ ಹೋಲ್ಡಿಂಗ್ ಇದೆ. ಯಾರ್ದು? ಗೌರ್ಮೆಂಟ್ದು. ಸೊ ಯಾರದೇ ಆಗಲಿ ಒಂದು 75%ಗಿಂತ ಜಾಸ್ತಿ ಹೋಲ್ಡಿಂಗ್ ಇರಬಾರ್ದು ಅಂತಿದೆ. ಗೌರ್ಮೆಂಟ್ ಹೋಲ್ಡಿಂಗ್ ಇದರಲ್ಲಿ ಇಷ್ಟೊಂದು ಜಾಸ್ತಿ ಇದೆ. ಕೆಲವೊಂದರಲ್ಲಂತೂ 94% ಎಲ್ಲ ಇದೆ ಇಂಡಿಯನ್ ಓವರ್ಸೀಸ್ ಬ್ಯಾಂಕಲ್ಲೆಲ್ಲ. ಸೊ ಅವರು 19% ಅದನ್ನ ಒಟ್ಟನ್ನ ಡೈಲ್ಯೂಟ್ ಮಾಡಿ 75%ಗಿಂತ ಕಮ್ಮಿ ತರಬೇಕು. ಅದು ನೋಡೋಣ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಜೊತೆಗೆ ಒಂದಿಷ್ಟು ಬ್ಯಾಂಕ್ಗಳಿಂದ, NBFCಗಳಿಂದ ಒಂದು ಅನ್ಎಥಿಕಲ್ ಪ್ರಾಕ್ಟೀಸ್, ಅಂದರೆ ಒಂದು ನೈತಿಕವಾಗಿ ಒಂದಿಷ್ಟು ನಡೆದಿಲ್ಲ, ಅದು ಒಂದು ಓವರಾಲ್ ಸಿಸ್ಟಮ್ಗೆ ಒಂದೊಂದು ಆಪತ್ನ ತರ್ತಾ ಹೋಗ್ಬೋದು ಅಂತ RBIನ ಡೆಪ್ಯೂಟಿ ಗವರ್ನರ್ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಯಾವುದು ಏನು ಅಂತ ಸ್ಪೆಸಿಫಿಕ್ ಆಗಿ ಹೇಳಿಲ್ಲ, ಅದೇನಾಗುತ್ತೆ ಅಂತ ನೋಡ್ತಾ ಬರೋಣಂತೆ. ಜೊತೆಗೆ 25% ಟ್ಯಾರಿಫಿಂದು ಆಲ್ರೆಡಿ ಹೇಳಿದೆ, ಅದು ಇಂಪಾರ್ಟೆಂಟ್ ನ್ಯೂಸ್ ಆಗ್ತಾ ಹೋಗುತ್ತೆ. RBI ಜೊತೆಗೆ ಇವಾಗ ಏನು ಮಾಡ್ತಾ ಇದೆ, ಒಂದಿಷ್ಟು ಬ್ಯಾಂಕ್ಗಳಿಗೆ, NBFCಗಳಿಗೆ ಕೆಲವೊಂದು ಸ್ಕೀಮ್ಗಳಲ್ಲಿ 20%ಗಿಂತ ಜಾಸ್ತಿ ಅವರು ಹೂಡಿಕೆ ಮಾಡೋಂಗಿಲ್ಲ ಅಂತ ಹೇಳಿದ್ದಾರೆ. ಯಾವುದದು? ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್ಸ್ ಅಂತ ಬರುತ್ತೆ, AIF ಅಂತ. ಅಂತಹ ಫಂಡ್ಗಳಲ್ಲಿ 20%ಗಿಂತ ಜಾಸ್ತಿ ಹೂಡಿಕೆ ಮಾಡೋಂಗಿಲ್ಲ ಅಂತ. ಜೊತೆಗೆ ಇನ್ನೂ ಒಂದು ಮೊನ್ನೆ ನಾನು ಕವರ್ ಮಾಡಿದ್ನೋ ಇಲ್ಲೋ ಗೊತ್ತಿಲ್ಲ, ಈಕ್ವಿಟಿ ಫಂಡ್ಗಳಲ್ಲಿ ಇನ್ಮೇಲಿಂದ ಗೋಲ್ಡನ್ನು ಕೂಡ ಇನ್ವೆಸ್ಟ್ ಮಾಡೋದಕ್ಕೆ ಅಪ್ರೂವಲ್ನ ತೊಗೊತಾ ಇದ್ದಾರೆ ಅಂತ. ಅಂದರೆ ಒಂದು ಈಕ್ವಿಟಿ ಫಂಡ್ಗಳಲ್ಲಿ ಏನಿರುತ್ತೆ, ಮೆಜಾರಿಟಿ ಅವರು 75%, 80% ಈಕ್ವಿಟಿನಲ್ಲೇ ಅವರು ಮ್ಯೂಚುವಲ್ ಫಂಡ್ ಕಂಪ್ನಿಗಳು ಹೂಡಿಕೆ ಮಾಡಬೇಕು ಅಂತಿರುತ್ತೆ. ಅಂಥ ಫಂಡ್ಗಳಿಗೆ ಇವಾಗ ಗೋಲ್ಡಲ್ಲೂ ಕೂಡ ಇನ್ವೆಸ್ಟ್ ಮಾಡೋದಕ್ಕೆ ಅಪ್ರೂವಲ್ ಆಗಿದೆ ಅಂತ ಬಂದಿತ್ತು. ಅದು ಕನ್ಫರ್ಮ್ ಆಗಿರಬೇಕು. ಆಗಿದ್ದರೆ ಗೋಲ್ಡಲ್ಲೂ ಕೂಡ ಈಕ್ವಿಟಿ ಫಂಡ್ಗಳು ಕೂಡ, ಗೋಲ್ಡ್ ಫಂಡ್ ಅಂತಲೇ ಇರುತ್ತೆ ಅದು ಬೇರೆ, ಅಥವಾ ನೀವು ಗೋಲ್ಡ್ ಬೀಸು ಅಥವಾ ಗೋಲ್ಡ್ ETF ಅದರಲ್ಲಿ ಇನ್ವೆಸ್ಟ್ ಮಾಡೋದು ಅದು ಬೇರೆ. ಆದರೆ ಈಕ್ವಿಟಿ ಫಂಡ್ಗಳು ಗೋಲ್ಡಲ್ಲಿ ಅಲೋಕೇಶನ್ ತಗೊಂಡು, ಸಾಮಾನ್ಯವಾಗಿ ಡೆಟ್ಟು, ಒಂದಿಷ್ಟು ರಿಯಲ್ ಎಸ್ಟೇಟ್, ಈ ಥರ ಒಂದಿಷ್ಟು ಬೇರೆ ಕ್ಯಾಟಗರಿಗೆ ಇನ್ವೆಸ್ಟ್ ಮಾಡೋಕ್ಕೆ ಅವಕಾಶ ಇರ್ತಿತ್ತು ಈಕ್ವಿಟಿನಲ್ಲಿ. ಬಟ್ ಇವಾಗ ಗೋಲ್ಡಿಗೂ ಕೂಡ ಅದನ್ನ ಅಪ್ರೂವಲ್ನ ತೊಗೊಂಡಿದ್ದಾರೆ ಅಂತ ಬಂದಿತ್ತು. ಇದನ್ನು ಹೊರತುಪಡಿಸಿ ನಾಳೆ ನಿಫ್ಟಿ ಎಕ್ಸ್ಪೈರಿಗೆ ಯಾವ ರೀತಿಯಾಗಿದೆ ಅಂತ ನೋಡ್ಕೊಂಡ್ಬೋಣ. ನೋಡಿ, ನಾಳೆ ನಿಫ್ಟಿ ಎಕ್ಸ್ಪೈರಿ ಆಗಿರುತ್ತಲ್ವ, ಜಾಸ್ತಿ ಮಾತಾಡಲಿಲ್ಲ ಅದ್ರ ಬಗ್ಗೆ. ಸೊ ನಿಫ್ಟಿ ಎಕ್ಸ್ಪೈರಿ ಅಂತ ನೋಡ್ಕೊಂಬರೋದಾದ್ರೆ ತುಂಬ ಮೈನೂರು, ಇಲ್ಲೇನು ಎಲ್ಲೂ ಕೂಡ OA ಬಿಲ್ಡಪ್ ಆಗಿಲ್ವೇನೋ ಅನ್ನೋ ಥರ ಕಾಣಿಸ್ತಾ ಇದೆ ಓವರಾಲ್ ನಾಳೆ ನೋಡೋದಾದರೆ. ನೋಡಿ, ಯಾರು ಕೂಡ ಪೊಸಿಷನ್ ಇಟ್ಕೊಂಡಂಗೆ ಕಾಣಿಸ್ತಾ ಇಲ್ಲ, ವಿಚ್ ಇಸ್ ವೆರಿ ಸ್ಟ್ರೇಂಜ್. ಈ ಮಟ್ಟಿನ ಕಮ್ಮಿ ಇದು ಏನು ತೋರಿಸ್ತಾ ಇರೋದೇ ಆ ಥರ ತೋರಿಸ್ತಾ ಇದೆ, ಏನಾಗಿದೆ ಗೊತ್ತಿಲ್ಲ. ಬಟ್ OI ಪ್ರೊಫೈಲ್ ನೋಡೋದಾದ್ರೆ 1.84 crore ಇದೆ. ಎಲ್ಲಿದೆ? 25,000ದಲ್ಲಿದೆ. ಅಂದರೆ ಇನ್ನೂ ಒಂದು 150 ಪಾಯಿಂಟ್ಗಳ ಮೇಲ್ಗಡೆ ಇದೆ. ಬಟ್ ಇದು ಇಷ್ಟು ಯಾಕೋ ತುಂಬ ಕಮ್ಮಿ ತೋರಿಸ್ತಾ ಇದೆ. ಇದೇನೋ ಸೆಟಪ್ ಚೇಂಜ್ ಮಾಡಿರಬೇಕು ಅಂತ ಕಾಣಿಸುತ್ತೆ ಯಾರು ಸೆನ್ಸಿಬಲ್ ಅವರು. ಸೊ ಆ್ಯಕ್ಚುಲ್ ವ್ಯಾಲ್ಯೂ ನೋಡುವಂಥದ್ದು ವೆರಿ ಇಂಪಾರ್ಟೆಂಟ್. ಸೇಫ್. ಸೊ ಇದ್ದಾರೆ 25,000ದಲ್ಲಿ ದೊಡ್ಡದಾಗಿ ರೆಸಿಸ್ಟೆನ್ಸ್ ಕೂತಿರೋದು ಕಾಣಿಸ್ತಾ ಇದೆ. 1.84 crore. ಮೋಸ್ಟ್ಲಿ ಇದು ತುಂಬ ಈ ಕಡೆ ಬರ್ತಿತ್ತಲ್ಲ, ಚಾರ್ಟ್ಸ್ ಮೇಲೆಲ್ಲ ಡಿಸ್ಟರ್ಬ್ ಆಗುತ್ತೆ ಅಂತ ಈಗ ಸಣ್ಣಗೆ ಮಾಡಿದ್ದಾರೆ ಅಂತ ಕಾಣುತ್ತೆ. ಇದು ಈ ಥರ ಇರಲಿಲ್ಲ. ನೋಡಿ ನೀವು ಹೇಳಿ, ಬಟ್ ಮೊದಲಿದ್ದು ಈಸಿಯಾಗಿ ಗೊತ್ತಾಗ್ತಿತ್ತು. ಈಗ ಸ್ವಲ್ಪ ಹುಷಾರಾಗಿರ್ಬೇಕು ನಾವು. ಇಷ್ಟೊಂದು ಕಮ್ಮಿ ಆಗ್ಬಿಟ್ಟಿದೆ
ಇದೆಯಲ್ಲ ಓ ಅಂದ್ಕೊಂಡೆ, ಆ ಥರ ಇಲ್ಲ, ವ್ಯಾಲ್ಯೂ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಸೊ 25,000ದಲ್ಲಿ ನಾಳೆಗೂ ಕೂಡ ಒಳ್ಳೆ ರೆಸಿಸ್ಟೆನ್ಸ್ ಅಂತ ಹೇಳೋರು ಇದ್ದಾರೆ, ಕೆಳಗಡೆ 24,800ಗೆ ಸಪೋರ್ಟ್ ಅಂತ ಹೇಳೋರು ಇದ್ದಾರೆ. ನಾಳೆ 25,000ನ ಮೀರಿ ಮೇಲ್ಗಡೆ ಹೋಗಲಾರದು ಅಂತ ಒಂದು ಪಾಸಿಟಿವಿಟಿ ಇಲ್ಲ, ಆದರೆ 25,000 ಕಡೆಗೆ ಒಂದು ಪ್ರಯತ್ನ ಅಂತೂ ಮಾಡೋ ಥರ ಸಿಚುವೇಶನ್ ಇದೆ. ಯಾಕೆಂದರೆ ಮೊನ್ನೆ ಒಂದು ಒಳ್ಳೆ ರೀತಿಯಾದಂಥ ಬೌನ್ಸ್ ಕ್ಯಾಂಡಲ್ ಬಂದಿದೆ, ಇವತ್ತು ಕೂಡ ಕೆಳಗಡೆ ಬಂದಿದ್ದು ವಾಪಸ್ ಮೇಲ್ಗಡೆ ಹೋಗಿದೆ. ಸೊ ಎಲ್ಲ ಕಾರಣದಿಂದಾಗಿ 25,000 ಕಡೆ ನಾವು ಹುಷಾರಾಗಿರಬೇಕು. ಎಲ್ಲಿ ಓಪನ್ ಆಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ, ಅದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. FIDA ಡೇಟಾ ನೋಡ್ತಾ ಬರೋದಾದ್ರೆ ಇವತ್ತು FIಗಳು ಕಮ್ಮಿ ಸೆಲ್ ಮಾಡಿದ್ದಾರೆ, ನಿನ್ನೆಗೆ ಕಂಪೇರ್ ಮಾಡಿದ್ರೆ 850 ಕೋಟಿ, ಜೊತೆಗೆ DIಗಳು ಕೂಡ ಕಮ್ಮಿನ ಬೈ ಮಾಡಿದ್ದಾರೆ. ಲೇಟೆಸ್ಟ್ ರಿಸಲ್ಟ್ಸ್ ಅಂತ ನೋಡ್ತಾ ಬರೋದಾದ್ರೆ ಇವಾಗ ನೋಡಿ, ನೆಟ್ ಪ್ರಾಫಿಟ್ ಎಲ್ಲಿಗೆ ಬಂದ್ಬಿಡ್ತು, 8.6%ಗೆ ಬಂದ್ಬಿಡ್ತೀರಿ, 13, 14, 18% ತನಕ ಇತ್ತು. ಯಾಕೆ? ಇವತ್ತು ಪವರ್ ಗ್ರಿಡ್ ಇಂದು ರಿಸಲ್ಟ್ಸ್ ಇತ್ತು, ಚೆನ್ನಾಗಿ ಬಂದಾಗ ಕಾಣಿಸ್ತಾ ಇಲ್ಲ, ಆಲ್ಮೋಸ್ಟ್ ಫ್ಲಾಟ್ ರಿಟರ್ನ್ಸ್ ಬಂದಿದೆ. ಇಂಟರ್ಗ್ಲೋಬ್ ಏವಿಯೇಷನ್ ಇಂಡಿಗೋನಲ್ಲಿ 20% ನೆಟ್ ಪ್ರಾಫಿಟ್ ಬಿದ್ದಿದೆ. ಏರ್ ಇಂಡಿಯಾ ಕ್ರ್ಯಾಶ್ ಹೋಯ್ತಾರಲ್ಲ, ಆದಮೇಲೆ ಟಿಕೆಟ್ ಬುಕ್ ಮಾಡೋರು ಕಮ್ಮಿ ಆದ್ರೆ ಏನು ಕತೆ ಗೊತ್ತಿಲ್ಲ, ನೋಡೋಣ. ಅದೇ ರೀತಿಯಾಗಿ ಟಾಟಾ ಸ್ಟೀಲಲ್ಲಿ ಒಳ್ಳೆ ರಿಟರ್ನ್ಸ್ನ ಬಂದಿದೆ, 133% ಪ್ರಾಫಿಟಲ್ಲಿ ಜಂಪ್ ಆಗಿರೋಂಥದ್ದು ಬಂದಿದೆ, ವಿಚ್ ಇಸ್ ಎ ವೆರಿ ಗುಡ್ ಸೈನ್. ಹಿಟಾಚಿ ಎನರ್ಜಿನಲ್ಲಿ ನೋಡಿ 10 ಕೋಟಿ ಪ್ರಾಫಿಟ್ ಮಾಡಿದ್ರು ಲಾಸ್ಟ್ ಇಯರ್, ಈ ಸಲ 132 ಕೋಟಿ, 1220% ಲಾಭ, ಹಾಗಾಗಿ 5% ಸ್ಟಾಕಲ್ಲಿ ಕೂಡ ಅಪ್ರಿಸಿಯೇಷನ್ ಬಂದಿದೆ. ಬಟ್ ಒಂದು ಸ್ಟಾಕಿನ ಬೆಲೆ 20,825 ರೂಪಾಯಿ ಇದೆ. ಅದೇ ರೀತಿಯಾಗಿ ಪಂಜಾಬ್ ನ್ಯಾಷನಲ್ ಬ್ಯಾಂಕು, KPIT, ಆಸ್ಟರು, IGL ಎಲ್ಲದರಲ್ಲೂ ಅಂಥ ಒಂದು ದೊಡ್ಡ ಹೇಳ್ಕೊಳೋಂಥ ರಿಸಲ್ಟ್ ಯಾವುದರಲ್ಲೂ ಬಂದಿಲ್ಲ. ಸೊ ಓವರಾಲ್ ನೀವು ನೋಡ್ತಾ ಇದ್ದಾರೆ, ಇವಾಗ 449 ಕಂಪ್ನಿಗಳು ಪಾಸಿಟಿವ್ ರಿಟರ್ನ್ ಕೊಟ್ಟಿದೆ, 361 ಕಂಪ್ನಿಗಳು ನೆಗೆಟಿವ್ ರಿಟರ್ನ್ ಕೊಟ್ಟಿದೆ. ರಿಯಲ್ ಎಸ್ಟೇಟ್ ಸ್ಟಾಕ್ಗಳೆಲ್ಲ ಕೂಡ ಸ್ಟ್ರಗಲ್ ಆಗ್ತಾ ಇದೆ, ಅದು ಅಂಡರ್ ಪರ್ಫಾರ್ಮಿಂಗ್ ಸೆಕ್ಟರ್ ಆಗಿ ಕೂಡ ಕಾಣಿಸ್ತಾ ಇದೆ. ಸೊ ಸೆಕ್ಟರ್ ಅಂತ ಅಂದಾಗ ನನಗೆ ನೆನಪಾಯಿತು ಒಂದು ಹೇಳಬೇಕು ಅಂತ ನೋಡಿ. ಇವಾಗ ನಾವು ಯಾವುದನ್ನ ಮಾತಾಡ್ತಾ ಬರೋಣ ಅಂತಂದರೆ, ಈಗ IT ಸೆಕ್ಟರ್ನ ತಗೋಣ. ಸೊ IT ಸೆಕ್ಟರ್ಗೆ ಈಗ ನಿಮಗೆ ಸೇಮ್ CNX IT ಅಂತ ಕೊಟ್ಟರೆ ನಿಮಗೆ ನಿಫ್ಟಿ IT ಇಂಡೆಕ್ಸು ಕಾಣಿಸ್ತಾ ಹೋಗುತ್ತೆ ನೋಡಿ. IT ಸೆಕ್ಟರಲ್ಲಿ ಇವಾಗ ಒಂದು ದೊಡ್ಡದಾದಂಥ ಸೆಲ್ ಆಫ್ ಬರೋದು ಕಾಣಿಸ್ತಾ ಇದೆ. ಡೈಲಿ ಕ್ಯಾಂಡಲಲ್ಲಿ ನೋಡ್ತಾ ಬರೋದಾದ್ರೆ 38,400 ಇದ್ದಿದ್ದು ಇವಾಗ 35,400 ಜಸ್ಟ್ ಜುಲೈಯಲ್ಲಿ ಆಗಿರುವಂಥದ್ದು ಬೆಳವಣಿಗೆ. ಸೊ ಸ್ಟಾಕಲ್ಲೂ ಕೂಡ ನಿಮ್ಗೆ ಗೊತ್ತಿದೆ IT ಸ್ಟಾಕ್ಗಳೆಲ್ಲ ಯಾವ ರೀತಿಯಾಗಿ ಪರಿಣಾಮ ಬೀರ್ತಾ ಇದೆ ಅಂತ. ಇದು ಕಂಟಿನ್ಯೂಷನ್ ಆಗ್ತಾ ಹೋಯಿತು ಅಂದರೆ ನನ್ನ ಪ್ರಕಾರ 26,000 ತನಕ ಬರಬೇಕು. ಯಾವಾಗ ಇನ್ ಕೇಸ್ 33,000 31,000 ಈ ಝೋನ್ ಏನಾದ್ರು ಬ್ರೇಕ್ ಆಯಿತು ಅಂದರೆ ಇನ್ನೂ ಒಂದು ದೊಡ್ಡ ಫಾಲ್ ಆಗುತ್ತೆ. ಯಾಕಂತಂದರೆ ಒಂದು ಲೋಯರ್ ಹೈ ಲೋವರ್ ಲೋ ಪ್ಯಾಟರ್ನ್ ಮಾಡಲೇಬೇಕು. ಇವಾಗ ಇಲ್ಲಿಂದ ಬಂದು ಈ ರೀತಿ ಆಗ್ಬೋದು. ಬಟ್ ಏನೇ ಆದ್ರೂ ಒಂದು 33 to 31,000ಗಂತೂ ಜಾಗ ಇದೆ ನಿಫ್ಟಿ IT-ನಲ್ಲಿ. ಸೊ ನೋಡಿ ತೊಗೊಳಂತೆ IT ಆ ಥರ ಬರ್ತೀರಿ ಅಂದರೆ ಇಲ್ಲಿ ಸೆಲ್ ಮಾಡ್ತಾರೆ ಅಂದರೆ ಇದನ್ನ ತೊಗೊಂಡೋಗಿ ಬೇರೆ ಎಲ್ಲಾದರೂ ಹಾಕಲೇಬೇಕಲ್ಲ, FIಗಳು DIಗಳು ಎಸ್ಪೆಷಲಿ FIಗಳು. ಸೊ ಅದರಲ್ಲಿ ಈಗ ಫಾರ್ಮಾ ಇಂಡೆಕ್ಸು ಒಂದು ಆಗ್ತಾ ಹೋಗ್ಬೋದು ಅಂತ. ಯಾಕೆಂದರೆ ಫಾರ್ಮಾ ಇಂಡೆಕ್ಸು ನೀವು ಆ್ಯಸ್ ಅ ಹೋಲ್ ನೋಡ್ತಾ ಬರೋದಾದರೆ ಲಾಸ್ಟ್ 12 months ಅಂತ ನೋಡ್ತಾ ಬರೋದಾದರೆ ಒಂದು ದೊಡ್ಡ ಫಾಲ್ ಬಂದು ಇವಾಗ ವಾಪಸ್ ಮತ್ತೆ ರೈಸ್ ಆಗೋ ಥರ ಕಾಣಿಸ್ತಾ ಇದೆ. ಸೊ ಇದು ಒಂದು ಕಂಟಿನ್ಯೂಷನ್ ಆಗೋ ಥರ ಕಾಣಿಸ್ತಾ ಇದೆ ನನಗೆ. ಅಂದರೆ ಈಗ ಆಲ್ ಟೈಮ್ ಹೈಗೆ ಬಂದಿದೆ ಖಂಡಿತವಾಗ್ಲಿ 24,000, ಡಿಸ್ಪೈಟ್ ಒಳ್ಳೆ ರಿಟರ್ನ್ಸ್ ಕೊಟ್ಟಿಲ್ಲ ಮತ್ತೊಂದು ಅಂತ. ಆದರೆ ಈಗಿನ ಕ್ವಾರ್ಟರ್, ಫಸ್ಟ್ ಕ್ವಾರ್ಟರ್ ನೀವು ನೋಡ್ತಾ ಬರೋದಾದ್ರೆ ಫಾರ್ಮಾ ಸೆಕ್ಟರ್ಲಿ ಒಂದಿಷ್ಟು ಒಳ್ಳೊಳ್ಳೆ ರಿಟರ್ನ್ಸ್ ಬಂದಿರೋದು ಕೂಡ ಕಾಣಿಸ್ತಾ ಇದೆ. ಸೊ ಓವರಾಲ್ ನೋಡ್ತಾ ಬರೋದಾದರೂ ಕೂಡ ಈ ಲೆವೆಲ್ಗೆ ನೋಡಿ ಯಾಕೆ ರೆಸ್ಪೆಕ್ಟ್ ಆಗಲ್ಲ, ಎಲ್ಲ ನೋಡಿ ಎಲ್ಲ ಆಗುತ್ತೆ, ಹೋಗುತ್ತೆ ಆ ಲೆವೆಲ್ಗೆ ಬರುತ್ತೆ, ಅಲ್ಲಿಂದ ತೊಗೊಳುತ್ತೆ, ಬೌನ್ಸ್ ಆಗುತ್ತೆ, ಇಲ್ಲಿ ಮತ್ತೆ ತೊಗೊಂಡು ಮೇಲ್ಗಡೆ ಹೋಗ್ತಾ ಇದೆ. ಈಗ ಈ ಸಲ ಬ್ರೇಕ್ ಮಾಡಿದ್ರೆ ಇನ್ನೊಂದು ಹೈಗೆ ಅಂದರೆ ಒಂದು 25,000 ಈ ಥರ ಒಂದು ಮಾಡೋಂಥ ಸಾಧ್ಯತೆ ಕಾಣಿಸ್ತಾ ಇದೆ ಫಾರ್ಮಾದಲ್ಲಿ. ಸೊ ಫಾರ್ಮಾಗೆ ಒಂದಿಷ್ಟು ದುಡ್ಡು ಬರ್ಬೋದಾ ಗೊತ್ತಿಲ್ಲ. ಮಂತ್ಲಿ ಕ್ಯಾಂಡಲ್ ನೋಡೋದಾದ್ರೆ ಈ ಮಂತ್ಲಿ ಕ್ಯಾಂಡಲಲ್ಲಿ ಆಲ್ರೆಡಿ 4.25% ಅಪ್ಮೌಂಟ್ ಬಂದಿದೆ. ಹೋದ ತಿಂಗಳಲ್ಲೂ ನೀವು ನೋಡ್ತಾ ಬರೋದಾದ್ರೆ ಆಲ್ಮೋಸ್ಟ್ ಒಂದು 2.5-3% ಅಪ್ಮೌಂಟ್ ಬಂದಿತ್ತು. ಸೊ ಇದು ಇನ್ನೂ ಒಂದು ಸ್ವಲ್ಪ ಕಂಟಿನ್ಯೂಷನ್ ಆಗಿ ಒಂದು ಆಲ್ ಟೈಮ್ ಹೈಗೆ ಹೋಗ್ಬೋದಾ 24,000 ಬ್ರೇಕ್. 24,000 ಅಂದ್ರೂ ಕೂಡ ಇನ್ನೂ 1,000 ಪಾಯಿಂಟ್ಗಳು ಅಲ್ಲಿ ಜಾಗ ಇದೆ. ಸೊ ವಾಚ್ ಮಾಡ್ತಾ ಇರೋಣ, ನೋಡೋಣ. ಇನ್ನು ಮುಂದಿನ ತಿಂಗಳು ಯಾವಾಗಲಾರು ನೆನೆಸ್ಕೊಂಡು ಮತ್ತೆ ನಾನು ಫಾರ್ಮಾ ಸೆಕ್ಟರ್ ಬಗ್ಗೆ ಮಾತಾಡೋಕ್ಕೆ ಬರ್ತೀನಿ. ಬಟ್ 24,000 ಬ್ರೇಕ್ ಆಗುವಂಥ ಸಾಧ್ಯತೆ ಇದೆ. IT ದುಡ್ಡು ಫಾರ್ಮಾ ಕಡೆಗೆ ಶಿಫ್ಟ್ ಆಯಿತು ಅಂತಂದರೆ ಸೆಕ್ಟರಲ್ ರೊಟೇಷನ್ ಆಗ್ತಾನೆ ಇರುತ್ತೆ. ಇದ್ರ ಬಗ್ಗೆ ಎಲ್ಲಿ ಮಾತಾಡಿದ್ವಿ, FIDAಗಳ ಮಾಹಿತಿ ಸರಿಯಾಗಿ ತಿಳಿಯೋದು ಹೇಗೆ ಅಂತ ಒಂದು ವಿಡಿಯೋ ಮಾಡಿದ್ದೆ, ಅದನ್ನ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ. ಅದರಲ್ಲಿ ನಾವು ಯಾವ ರೀತಿಯಾಗಿ FIಗಳು ಎವ್ರಿ 15 ಡೇಸು ಸೆಬಿಗೆ ರಿಪೋರ್ಟ್ ಮಾಡಬೇಕಲ್ವ, ಎಲ್ಲೆಲ್ಲಿ ರೊಟೇಟ್ ಮಾಡ್ತಾ ಇದ್ದಾರೆ ಅಂತ, ಅದನ್ನ ಯಾವ ರೀತಿಯಾಗಿ ಪ್ರಾವಿಷನಲ್ ಡೇಟಾ ಯಾವ ರೀತಿ ನೋಡೋದು, ಸೆಬಿ ಡೇಟಾ ಯಾವ ರೀತಿ ನೋಡೋದು. ಸೆಬಿ ಡೇಟಾದಲ್ಲಿ ನಮಗೆ ಕ್ಲೀನಾಗಿ ಸೆಕ್ಟರ್ ರೊಟೇಷನ್ ಕೂಡ ಕಾಣಿಸ್ತಾ ಇರುತ್ತೆ. ನಾಳೆ ನಾಡಿದ ವಿಡಿಯೋಗಳಲ್ಲಿ ಮಾಡೋಣ. ಯಾಕಂದರೆ ಈಗ 30-31ನೇ ತಾರೀಕು ಇವಾಗ ಈ ಕ್ವಾರ್ಟರ್ದು ಕೂಡ ಸೆಕ್ಟರಲ್ ಡೇಟಾ ಬರಬೇಕು. ಇವಾಗ ನಾಳೆ ಆಗಿಲ್ಲ ಅಂತಂದರೆ ಆಗಸ್ಟ್ 1ನೇ ತಾರೀಕು ನೋಡೋಣ ಲಾಸ್ಟ್ 15 ಡೇಸಲ್ಲಿ ಎಲ್ಲಿ ಸೆಕ್ಟರ್ ರೊಟೇಷನ್ ಮಾಡಿದ್ದಾರೆ FIಗಳು ಅಂತ ಒಂದು ಪ್ಯಾಟರ್ನ್ ಸಿಗ್ತಾ ಹೋಗುತ್ತೆ. ನೋಡೋಣ ಫಾರ್ಮಾದಲ್ಲಿ ಅದೇನಾದ್ರು ಆಗುತ್ತಾ ಅಂತ. ಈಗೇನು ನಾನು ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಯಾವುದೇ ಸ್ಟಾಕಲ್ಲಿ, ಇಂಡೆಕ್ಸಲ್ಲಿ, ETF ಅಲ್ಲಿ ಎಲ್ಲಿ ಬೇಕಾದರೂ ನೀವು ಇನ್ವೆಸ್ಟ್ ಮಾಡಿ. ಆದರೆ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ನೀವು ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಟರ್ಮ್ ಇನ್ಶೂರೆನ್ಸ್ ಇನ್ನೂ ಯಾರಾದರೂ ಮಾಡಿಸಿಲ್ಲ, ನನಗೆ ಸೂಕ್ತವಾದ ಸ್ಯಾಲರಿ ಸ್ಲಿಪ್ ಇಲ್ಲ, ITR ಫೈಲ್ ಮಾಡ್ತಾ ಇಲ್ಲ, ನಾನು ಟರ್ಮ್ ಇನ್ಶೂರೆನ್ಸ್ ತಗೋಬೋದಾ ಅಂದರೆ ಹೌದು, ಖಂಡಿತವಾಗ್ಲೂ ನೀವು ಟರ್ಮ್ ಇನ್ಶೂರೆನ್ಸ್ ತಗೋಬೋದು. ಅದಕ್ಕೆ ಬೇಕಾದಂಥ ಫಾರ್ಮು ಪ್ರತಿ ವಿಡಿಯೋದ
ಒಂದು ಪಿನ್ ಕಮೆಂಟಲ್ಲಿ ಇರುತ್ತೆ ಒಂದು ಫಾರ್ಮು. ಆ ಫಾರ್ಮನ್ನು ಫಿಲಪ್ ಮಾಡಿದ್ರೆ ಅಂದರೆ ಬಜಾಜ್ ಸಿಬ್ಬಂದಿನೇ ನಿಮಗೆ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ನಿಮಗೆ 30 ಲಕ್ಷ ತನಕ ಏನೇ ಪ್ರೂಫ್ ಇಲ್ಲ ಅಂದ್ರೂ ಕೂಡ, ಅಂದರೆ ವ್ಯಾಲಿಡ್ ಏನು ಇನ್ಕಮ್ ಪ್ರೂಫ್ ಅಂತ ಕರೀತಾರೆ ಅದಿಲ್ಲ ಅಂದರೆ ಆಲ್ಟರ್ನೇಟಿವ್ ಇನ್ಕಮ್ ಪ್ರೂಫಿಂದನೂ ಕೂಡ ನಿಮಗೆ ವೆಹಿಕಲ್ RC ಆಗಿರ್ಬೋದು, ಬ್ಯಾಂಕ್ ಸ್ಟೇಟ್ಮೆಂಟ್ ಆಗಿರ್ಬೋದು, ಅಥವಾ ಕ್ರೆಡಿಟ್ ಕಾರ್ಡ್ ಬಿಲ್ ಆಗಿರ್ಬೋದು, ಯಾವುದಾದ್ರೂ ಇದರಲ್ಲಿ ಯಾವ್ದಾದ್ರು ಒಂದಿದ್ರೂ ಕೂಡ ಟರ್ಮ್ ಇನ್ಶೂರೆನ್ಸ್ಗೆ ಎಲಿಜಿಬಲ್ ಇರ್ತೀರಾ. ದಯವಿಟ್ಟು ಈ ಅವಕಾಶನ ಉಪಯೋಗಿಸ್ಕೊಳ್ಳಿ. ಕೆಲವು ಇನ್ಶೂರೆನ್ಸ್ ಪ್ರೊವೈಡರ್ಸ್ಗಳು ಮಾತ್ರ ಈ ಒಂದು ಬೆನಿಫಿಟ್ನ ಕೊಡ್ತಾ ಇದ್ದಾರೆ. ನನ್ನ ಉದ್ದೇಶ ಇದರಿಂದ ಹೆಚ್ಚು ಜನಕ್ಕೆ ಸೂಕ್ತವಾದ ದೊಡ್ಡ ಕವರೇಜ್ ಇರುವಂಥ ಟರ್ಮ್ ಇನ್ಶೂರೆನ್ಸ್ ಸಿಗಲಿ. ದೊಡ್ಡ ಪ್ರೀಮಿಯಂ ಕಟ್ತಾ ಇರ್ತೀರಾ, ಆದರೆ ಕವರೇಜು 2 ಲಕ್ಷ 3 ಲಕ್ಷ ಈ ಥರ ಇರುತ್ತೆ. ದಯವಿಟ್ಟು ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಬೇಕಾದ್ರೆ ನಮ್ಮ ಆ್ಯನ್ಯಲ್ ಇನ್ಕಮ್ ಏನಿದೆಯೋ ಅದರ ಮಿನಿಮಮ್ 10 ಟೈಪ್ಸಿನ ಇನ್ಕಮ್ ಇರುತ್ತೆ. ಅಂದರೆ ನಿಮ್ಮ ಫ್ಯಾಮಿಲಿ ನಡೆಸೋಕ್ಕೆ ವರ್ಷಕ್ಕೆ 5 ಲಕ್ಷ ರೂಪಾಯಿ ಬೇಕೇ ಬೇಕು ಅಂತಿದೆ ಅಂತಂದರೆ 50 ಲಕ್ಷ ಮಿನಿಮಮ್ ಇರುವಂಥ ಟರ್ಮ್ ಇನ್ಶೂರೆನ್ಸ್ನ ತಗೊಳ್ಳೋಂಥದ್ದು ಸೂಕ್ತ ನಿರ್ಧಾರ ಆಗ್ತಾ ಹೋಗುತ್ತೆ. ಸೊ ಅದ್ರ ಬಗ್ಗೆ ದಯವಿಟ್ಟು ಆದ್ಯತೆಯನ್ನು ಕೊಡಿ. ಒಂದೊಂದು ವರ್ಷ ವಯಸ್ಸು ಜಾಸ್ತಿ ಆಗ್ತಾ ಹೋದಂಗೂ ಟರ್ಮ್ ಇನ್ಶೂರೆನ್ಸ್ ಬೆಲೆ ಜಾಸ್ತಿ ಆಗ್ತಾ ಇರುತ್ತೆ. ಹಾಗಾಗಿ ಆದಷ್ಟು ಬೇಗ ಟರ್ಮ್ ಇನ್ಶೂರೆನ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. 2025 ಚಾನಲ್ ಮಿಷನ್ ಎಮರ್ಜೆನ್ಸಿ ಫಂಡ್ನ ಬಿಲ್ಡ್ ಮಾಡೋದು, ಅದ್ರ ಬಗ್ಗೆನೂ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಬರ್ತಾ ಇರುತ್ತೆ, ನೀವು ಚೆಕ್ಔಟ್ ಮಾಡ್ತಾ ಹೋಗೋದು. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.